ಹೊಸ ನಾಯಕ ಹೊಸ ಉಪನಾಯಕ ಈಗಷ್ಟೇ ಸೆಲೆಕ್ಟರ್ಗಳ 3 ಗಂಟೆಯ ಸುದೀರ್ಘ ಮೀಟಿಂಗ್ ನಂತರ ಫೈನಲ್ ಏಷ್ಯಾ ಕಪ್ಗಾಗಿ ಯುವ ಆಟಗಾರರಿಂದ ತುಂಬಿದ 16 ಸದಸ್ಯರ ಟೀಂ ಇಂಡಿಯಾ ಘೋಷಣೆ. ಹೊಸ ಓಪನರ್, ಹೊಸ ಫಿನಿಶರ್, ಹೊಸ ವಿಕೆಟ್ ಕೀಪರ್ ಆಯ್ಕೆಯ ಆಶ್ಚರ್ಯಕರ ನಿರ್ಧಾರಗಳು ಎಲ್ಲರನ್ನೂ ಶಾಕ್ ಮಾಡಿದೆ. ಸೆಲೆಕ್ಟರ್ಗಳು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿ ಸಂಪೂರ್ಣ ಟಿ20 ತಂಡವನ್ನು ಬದಲಾಯಿಸಿದ್ದಾರೆ. ತಂಡದಲ್ಲಿ 3 ಶಕ್ತಿಶಾಲಿ ಓಪನರ್ಗಳು, 2 ಸ್ಫೋಟಕ ವಿಕೆಟ್ ಕೀಪರ್ಗಳು, 2 ಅದ್ಭುತ ಫಿನಿಶರ್ಗಳು. ಯಾರಿಗೆ ಅವಕಾಶ ನೀಡಲಾಗುವುದು, ಯಾರನ್ನು ಬೆಂಚ್ ಮೇಲೆ ಕೂರಿಸಲಾಗುವುದು ಎಂಬುದನ್ನು ತಿಳಿಯಿರಿ. ಏಷ್ಯಾ ಕಪ್ಗೂ ಮುನ್ನವೇ ಪ್ಲೇಯಿಂಗ್ 11 ಚಿತ್ರ ಸ್ಪಷ್ಟವಾಗಿದೆ. ಹಾಗಾದರೆ ಈ ಏಷ್ಯಾ ಕಪ್ಗೆ ಅವಕಾಶ ನೀಡಲಾದ 16 ಶಕ್ತಿಶಾಲಿ ಆಟಗಾರರು ಯಾರು, ಎಷ್ಟು ಬ್ಯಾಟ್ಸ್ಮನ್ಗಳು, ಎಷ್ಟು ಬೌಲರ್ಗಳು ಕೋಲಾಹಲ ಉಂಟು ಮಾಡಲಿದ್ದಾರೆ, ಎಲ್ಲವನ್ನೂ ತಿಳಿಯಿರಿ ಈ ಇನ್ಸೈಡ್ ಸ್ಟೋರಿಯಲ್ಲಿ. ಹೌದು ಸ್ನೇಹಿತರೆ, ಏಷ್ಯಾ ಕಪ್ 2025ರ ಸ್ಕೆಡ್ಯೂಲ್ ಈಗಾಗಲೇ ಘೋಷಣೆಯಾಗಿದೆ ಮತ್ತು ಈಗ ಈ 16 ಆಟಗಾರರ ಹೆಸರುಗಳು ಬಹಿರಂಗವಾಗಿವೆ. ಇವರು ಏಷ್ಯಾ ಕಪ್ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಈ ಟೂರ್ನಮೆಂಟ್ನ ಪ್ರಾರಂಭ ಸೆಪ್ಟೆಂಬರ್ 9ರಂದು ಮತ್ತು ಫೈನಲ್ ಪಂದ್ಯ ಸೆಪ್ಟೆಂಬರ್ 29ರಂದು ನಡೆಯಲಿದೆ. ಈ ಟೂರ್ನಮೆಂಟ್ನಲ್ಲಿ ಟೀಂ ಇಂಡಿಯಾದಿಂದ ಅನೇಕ ಅಭಿಮಾನಿಗಳು ಹೆಚ್ಚು ನಿರೀಕ್ಷೆಗಳನ್ನು ಹೊಂದಿದ್ದಾರೆ. ಭಾರತದ ಕೋಟ್ಯಾಂತರ ಕ್ರಿಕೆಟ್ ಅಭಿಮಾನಿಗಳು ಚಾಂಪಿಯನ್ಸ್ ಟ್ರೋಫಿ ಮತ್ತು ಟಿ20 ವಿಶ್ವಕಪ್ನಂತೆ ಟೀಂ ಇಂಡಿಯಾ ಏಷ್ಯಾ ಕಪ್ ಟ್ರೋಫಿಯನ್ನು ಗೆಲ್ಲುವಂತೆ ಪ್ರಾರ್ಥಿಸುತ್ತಿದ್ದಾರೆ. ಹಾಗೂ ಏಷ್ಯಾ ಕಪ್ಗೂ ಮುನ್ನವೇ ಟೀಂ ಇಂಡಿಯಾ ತನ್ನ ತಯಾರಿಯನ್ನು ಕುರಿತು ಸಾಕಷ್ಟು ಸಕ್ರಿಯವಾಗಿ ಕಾಣುತ್ತಿದೆ. ವಿಶೇಷವಾಗಿ ಸೂರ್ಯಕುಮಾರ್ ಯಾದವ್ನ ಮೇಲೆ ಕಣ್ಣು ಇಡಲಾಗುತ್ತಿದೆ, ಏಕೆಂದರೆ ಅವರು ಇತ್ತೀಚೆಗಷ್ಟೇ ಸರ್ಜರಿ ಮಾಡಿಸಿಕೊಂಡಿದ್ದಾರೆ. ಅವರು ಏಷ್ಯಾ ಕಪ್ನಲ್ಲಿ ಟೀಂ ಇಂಡಿಯಾದ ನಾಯಕತ್ವ ವಹಿಸುತ್ತಾ ಕಾಣಿಸಿಕೊಳ್ಳಲಿದ್ದಾರೆ ಹಾಗೂ ತಮ್ಮ ನಾಯಕತ್ವದಲ್ಲಿ ಟೀಂ ಇಂಡಿಯಾವನ್ನು ಏಷ್ಯಾ ಕಪ್ ಟಿ20 ಚಾಂಪಿಯನ್ ಆಗಿ ಮಾಡಲಿದ್ದಾರೆ. ಆದರೆ ಎಲ್ಲರ ಮನಸ್ಸಿನಲ್ಲೂ ಒಂದೇ ಪ್ರಶ್ನೆ ಎದ್ದು ಕಾಣುತ್ತಿದೆ, ಈ ಇವೆಂಟ್ನಲ್ಲಿ ಭಾರತದ ಪರವಾಗಿ ಯಾವ ಆಟಗಾರರು ಆಡುತ್ತಾ ಕಾಣಿಸಿಕೊಳ್ಳಲಿದ್ದಾರೆ ಎಂಬುದು. ಸ್ನೇಹಿತರೆ, ರಿಪೋರ್ಟ್ಗಳ ಪ್ರಕಾರ ಏಷ್ಯಾ ಕಪ್ 2025ರಲ್ಲಿ ಟೀಂ ಇಂಡಿಯಾದ ನಾಯಕತ್ವ ಸೂರ್ಯಕುಮಾರ್ ಯಾದವ್ ವಹಿಸಲಿದ್ದಾರೆ. ಐಸಿಸಿ ಟಿ20 ವಿಶ್ವಕಪ್ 2024 ಮುಗಿದ ನಂತರ ಸೂರ್ಯಕುಮಾರ್ ಅನ್ನು ಭಾರತದ ಟಿ20 ಟೀಮ್ನ ಕ್ಯಾಪ್ಟನ್ ಆಗಿ ನೇಮಿಸಲಾಗಿದೆ. ಐಪಿಎಲ್ 2025 ಮುಗಿದ ನಂತರ ಅವರ ಸರ್ಜರಿ ನಡೆದಿದ್ದು ಇದೀಗ ಅವರು ಸಂಪೂರ್ಣವಾಗಿ ಫಿಟ್ ಆಗಿ ಕಾಣುತ್ತಿದ್ದಾರೆ. ಈ ಟೂರ್ನಮೆಂಟ್ನಲ್ಲಿ ಓಪನರ್ ಆಗಿ ಶುಭ್ಮನ್ ಗಿಲ್, ಯಶಸ್ವಿ ಜೈಸ್ವಾಲ್ ಮತ್ತು ಅಭಿಷೇಕ್ ಶರ್ಮಾರಿಗೆ ಅವಕಾಶ ನೀಡಲಾಗುವುದು ಬಹುತೇಕ ಖಚಿತವೆಂದು ಪರಿಗಣಿಸಲಾಗಿದೆ. ಕಳೆದ ಕೆಲವು ಕಾಲದಿಂದಲೂ ಅಭಿಷೇಕ್ ಶರ್ಮಾ ಅವರು ಭಾರತದ ಟಿ20 ಟೀಮ್ನ ಪ್ರಮುಖ ಆಟಗಾರರಲ್ಲಿ ಒಬ್ಬರಾಗಿದ್ದಾರೆ. ಶುಭ್ಮನ್ ಗಿಲ್ ಮತ್ತು ಯಶಸ್ವಿ ಜೈಸ್ವಾಲ್ನ ಬಗ್ಗೆ ಮಾತನಾಡಿದರೆ, ಇಬ್ಬರು ಟೀಂ ಇಂಡಿಯಾ ಪರವಾಗಿ ಎಲ್ಲಾ ಫಾರ್ಮ್ಯಾಟ್ಗಳಲ್ಲಿ ಅದ್ಭುತ ಪ್ರದರ್ಶನ ನೀಡಿದ್ದಾರೆ. ಹಾಗಾಗಿ ಟೀಂ ಇಂಡಿಯಾ ಏಷ್ಯಾ ಕಪ್ಗೆ 3 ಓಪನಿಂಗ್ ಬ್ಯಾಟ್ಸ್ಮನ್ಗಳನ್ನು ಕರೆದೊಯ್ಯಲಿದೆ. ಒಬ್ಬ ಆಟಗಾರನನ್ನು ಬ್ಯಾಕಪ್ ಓಪನರ್ ಆಗಿ ಇಡಲಾಗುವುದು. ಅನುಭವಿ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಮತ್ತು ರಿಷಬ್ ಪಂತ್ ಅವರಿಗೂ ಟೀಮ್ನಲ್ಲಿ ಸ್ಥಾನ ದೊರಕುವುದು ಬಹುತೇಕ ಖಚಿತವೆಂದು ಪರಿಗಣಿಸಲಾಗಿದೆ. ಇವರಿಬ್ಬರು ಮಿಡಲ್ ಆರ್ಡರ್ನಲ್ಲಿ ಪ್ರಮುಖ ಪಾತ್ರ ವಹಿಸಲಿದ್ದಾರೆ ಮತ್ತು ಟೀಮ್ನಲ್ಲಿ ರಿಂಕು ಸಿಂಗ್ ಅನ್ನು ಸಹ ಸೇರಿಸಬಹುದು. ಅವರು ಇಂಗ್ಲೆಂಡ್ ವಿರುದ್ಧ ಫೆಬ್ರವರಿ 2025ರಲ್ಲಿ ವಾಂಖೆಡೆ ಸ್ಟೇಡಿಯಂನಲ್ಲಿ ತಮ್ಮ ಕೊನೆಯ ಟಿ20 ಮ್ಯಾಚ್ ಆಡಿದ್ದರು. ಅವರು ಫಿನಿಶರ್ ಆಗಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ದಾರೆ ಹಾಗೂ ಶ್ರೇಯಸ್ ಅಯ್ಯರ್ಗೆ ಭಾರತೀಯ ಟೀಮ್ಗೆ ಮರಳಲು ಅವಕಾಶ ಸಿಗಬಹುದು, ಏಕೆಂದರೆ ಶ್ರೇಯಸ್ ಅಯ್ಯರ್ ಐಪಿಎಲ್ 2025ರಲ್ಲಿ ಪಂಜಾಬ್ ಕಿಂಗ್ಸ್ ಪರವಾಗಿ ಅತ್ಯಧಿಕ ರನ್ಗಳನ್ನು ಗಳಿಸಿದ್ದರು. ಅವರು ಟೀಂ ಇಂಡಿಯಾ ಪರವಾಗಿ ಕೊನೆಯ ಬಾರಿ ಟಿ20 ಮ್ಯಾಚ್ ಆಡಿದ್ದು ಡಿಸೆಂಬರ್ 2023ರಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಮತ್ತು ವಿಕೆಟ್ ಕೀಪರ್ ವಿಚಾರದಲ್ಲಿ ರಿಷಬ್ ಪಂತ್ ಹೊರತಾಗಿ ತಂಡದಲ್ಲಿ ಇಶಾನ್ ಕಿಶನ್ ಅಥವಾ ಸಂಜು ಸ್ಯಾಮ್ಸನ್ಗೆ ಅವಕಾಶ ದೊರಕಬಹುದು. ಇಶಾನ್ ಕಿಶನ್ ಬಹಳ ಕಾಲದಿಂದ ಟೀಂ ಇಂಡಿಯಾ ಪರವಾಗಿ ಯಾವುದೇ ಮ್ಯಾಚ್ ಆಡಿಲ್ಲ. ಅವರು ಕೊನೆಯ ಟಿ20 ಮ್ಯಾಚ್ ನವೆಂಬರ್ 2023ರಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಆಡಿದ್ದರು. ಇಶಾನ್ ಕಿಶನ್ ಮತ್ತು ಸಂಜು ಇವರಲ್ಲಿ ಒಬ್ಬರಿಗೆ 16 ಸದಸ್ಯರ ಟೀಮ್ನಲ್ಲಿ ಸ್ಥಾನ ದೊರಕಬಹುದು. ಆದರೆ ಸೆಲೆಕ್ಷನ್ ದೃಷ್ಟಿಯಿಂದ ಸಂಜು ಸ್ಯಾಮ್ಸನ್ ಮೊದಲ ಆಯ್ಕೆಯಾಗಬಹುದು, ಏಕೆಂದರೆ ಅವರು ಓಪನಿಂಗ್ ಪಾತ್ರವನ್ನು ಸಹ ನಿರ್ವಹಿಸಬಲ್ಲರು ಹಾಗೂ ಅವರು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ಸಹ ಕಾರ್ಯನಿರ್ವಹಿಸಬಲ್ಲರು. ಇದಕ್ಕೂ ಮುಂಚೆ ಸಂಜು ಸ್ಯಾಮ್ಸನ್ ಅಭಿಷೇಕ್ ಶರ್ಮಾ ಅವರ ಜೊತೆ ಓಪನಿಂಗ್ ಮಾಡಿ ಉತ್ತಮ ಪ್ರದರ್ಶನ ನೀಡಿದ್ದರು ಮತ್ತು ಆಲ್ರೌಂಡರ್ಗಳಲ್ಲಿ ಹಾರ್ದಿಕ್ ಪಾಂಡ್ಯ ಹೊರತುಪಡಿಸಿ ಅಕ್ಷರ್ ಪಟೇಲ್ ಮತ್ತು ವಾಷಿಂಗ್ಟನ್ ಸುಂದರ್ ಅವರಿಗೂ ಏಷ್ಯಾ ಕಪ್ 2025ರಲ್ಲಿ ಅವಕಾಶ ಸಿಗುವ ಸಾಧ್ಯತೆ ಹೆಚ್ಚಿದೆ. ಈ ಇಬ್ಬರು ಆಟಗಾರರು ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡರಲ್ಲೂ ಅತ್ಯುತ್ತಮ ಪ್ರದರ್ಶನ ನೀಡುವ ಸಾಮರ್ಥ್ಯ ಹೊಂದಿದ್ದಾರೆ ಹಾಗೂ ಸ್ಪಿನ್ನರ್ ಆಗಿ ಕುಲ್ದೀಪ್ ಯಾದವ್ ಟೀಮ್ನಲ್ಲಿ ಸ್ಥಾನ ಪಡೆಯಬಹುದು. ಫಾಸ್ಟ್ ಬೌಲರ್ಗಳ ಪಟ್ಟಿಯಲ್ಲಿ ಹರ್ಷದೀಪ್ ಸಿಂಗ್, ಜಸ್ಪ್ರೀತ್ ಮತ್ತು ಮೊಹಮ್ಮದ್ ಸಿರಾಜ್ ಸ್ಪರ್ಧೆಯಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಈ ಮೂವರ ಮುಂದೆ ಯಾವುದೇ ತಂಡಕ್ಕೂ ರಂಗಳಿಸುವುದು ಸುಲಭವಾಗುವುದಿಲ್ಲ. ಕೆಲವು ಆಟಗಾರರಿಗೆ ಈ ಟೂರ್ನಮೆಂಟ್ನಲ್ಲಿ ಅವಕಾಶ ಸಿಗದೇ ಇರುವ ಸಾಧ್ಯತೆಗಳು ಇವೆ. ಇಂತಹ ಕೆಲವು ದೊಡ್ಡ ಹೆಸರುಗಳು ರಾಹುಲ್, ಶಾರ್ದುಲ್ ಠಾಕೂರ್, ಸಾಯಿ ಸುದರ್ಶನ್, ಜಿತೇಶ್ ಶರ್ಮಾ, ಧ್ರುವ್ ಜುರೇಲ್ ಮತ್ತು ಮೊಹಮ್ಮದ್ ಶಮಿ. ಸ್ನೇಹಿತರೆ, ಏಷ್ಯಾ ಕಪ್ಗಾಗಿ ಭಾರತದ ಸಂಭಾವ್ಯ ತಂಡ ಹೀಗಿರಬಹುದು: ಶುಭ್ಮನ್ ಗಿಲ್, ಯಶಸ್ವಿ ಜೈಸ್ವಾಲ್, ಅಭಿಷೇಕ್ ಶರ್ಮಾ, ಸೂರ್ಯಕುಮಾರ್ ಯಾದವ್, ಶ್ರೇಯಸ್ ಅಯ್ಯರ್, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ, ರಿಷಬ್ ಪಂತ್, ರಿಂಕು ಸಿಂಗ್, ಅಕ್ಷರ್ ಪಟೇಲ್, ವಾಷಿಂಗ್ಟನ್ ಸುಂದರ್, ಹರ್ಷದೀಪ್ ಸಿಂಗ್, ಜಸ್ಪ್ರೀತ್, ಕುಲ್ದೀಪ್ ಯಾದವ್, ಮೊಹಮ್ಮದ್ ಸಿರಾಜ್, ಇಶಾನ್ ಕಿಶನ್ ಅಥವಾ ಸಂಜು ಸ್ಯಾಮ್ಸನ್. ಸ್ನೇಹಿತರೆ, ನಿಮ್ಮ ಪ್ರಕಾರ ಇನ್ನು ಯಾವ ಆಟಗಾರರಿಗೆ ಭಾರತದ ಏಷ್ಯಾ ಕಪ್ ತಂಡದಲ್ಲಿ ಆಡುವ ಅವಕಾಶ ಕೊಡಬೇಕಿತ್ತು? ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.